ಎಲ್ರಿಗೂ ನಮಸ್ತೆ. ಕಲಬುರಗಿ ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿಗೆ ಬಂದಿದ್ದೀವಿ. ಅಲ್ಲಿದೊಂದು ಕ್ಯಾಂಪಸ್ದೊಂದು ವಿಡಿಯೋ ಮಾಡೋಣ, ನನ್ನ ಕೈಲೆಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲಿಗೆ ಇದು ಎಂಟ್ರೆನ್ಸು. ಪಕ್ಕದಲ್ಲಿ ಸೆಕ್ಯೂರಿಟೀಸ್ ಕೂಡ ಇರ್ತಾರೆ. ಇದು ಕಲಬುರಗಿಯಿಂದ ಕಮಲಾಪುರ ಅಂತ ಒಂದು ಊರು, ಅಲ್ಲಿರುವಂಥದ್ದು ಇದು ಇನ್ಸ್ಟಿಟ್ಯೂಟು. ಸುಮ್ಮನೆ ನಿಂತ ಕಡೆನೇ ಒಂದು ಸುತ್ತ ಹಾಕೊಂಡು ಬರೋಣ ಅಂತ. ನೋಡಿ, ಇಲ್ಲಿ ಸರಸ್ವತಿ ಇದೇ ಮೀಟಿಂಗ್ ನಡೆಯೋ ಬಿಲ್ಡಿಂಗು. ಇದಕ್ಕೆ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲೇ. ಎರಡೂ ಕಡೆಗೆ ಮೆಟ್ಲುಗಳಿದೆಯಲ್ಲ, ಅದೇ ಎರಡೂ ಕಡೆ ಎಂಟ್ರೆನ್ಸು. ಇದು ಸರಸ್ವತಿದು ಹತ್ತಿರದಿಂದ ತೆಗೆದು ನಾನು ವಿಡಿಯೋ ಮಾಡಿದ್ದೀನಿ. ಆ ನಂತರದಲ್ಲಿ ಮುಂದೆ ಅದು ನಿಮಗೆ ಸಿಗುತ್ತೆ. ಇದೇನೆ, ನಾನು ಎಂಟ್ರೆನ್ಸಿಂದ ಸ್ವಲ್ಪ ಮೊದಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಎಂಟ್ರಿ ಆದ ತಕ್ಷಣ ಎಡಭಾಗಕ್ಕೆ ಸಿಗುವಂಥದ್ದು ಈ ಬಿಲ್ಡಿಂಗು. ಬಲಭಾಗಕ್ಕೆ ಇಲ್ಲಿ ಅಡುಗೆ ಮನೆ, ಇದು ಗೆಸ್ಟ್ ಹೌಸ್ಗಳಿದೆ. ನಾವು ಅಂದರೆ ಮೀಟಿಂಗಿಗೆ ಬಂದವರು ಉಳ್ಕೊಳ್ಳಿಕ್ಕೆ ಅಂತ ಹೇಳಿ ಗೆಸ್ಟ್ ಹೌಸ್ ಇದೆ. ಅಲ್ಲಿಗೆ ಇಲ್ಲಿಂದ ಅಡುಗೆಯನ್ನು ಮಾಡಿ ಕಳಿಸ್ಕೊಡ್ತಾರೆ. ಬಲಭಾಗಕ್ಕೆ ಗೇಟಿಂದ ಒಳಗಡೆ ಬಂದರೆ ಬಲಭಾಗಕ್ಕೆ ಅಡುಗೆ ಮನೆ, ಎಡಭಾಗಕ್ಕೆ ಬಿಲ್ಡಿಂಗು. ಮತ್ತು ಇಲ್ಲಿ ಒಂದು ಮಂಟಪ ಇದೆ. ಇದರಲ್ಲಿ ಒಬ್ಬರು ಮಹಾನ್ ಪುರುಷರಿದ್ದಾರೆ. ಅವ್ರ ವಿಷಯನ ಆಮೇಲೆ ನಾನು ಒಬ್ಬರನ್ನ ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಇದು ಒಂದು ಕಡೆ ಒಳಗಡೆ ಹೋಗಲಿಕ್ಕೆ ಬಾಗಿಲು, ಅಂದರೆ ಒಳಗಡೆ ಎಲ್ಲ ಕಾರ್ಯಾಲಯ ಇದೆ. ಹೋಗಲಿಕ್ಕೆ ಈ ಕಡೆಯಿಂದನೂ ಹೋಗ್ಬೋದು. ವಿಶೇಷ ಏನಪ್ಪ ಅಂದರೆ ಇಲ್ಲಿ ಗಣಪತಿ ಇದ್ದಾನೆ ನೋಡಿ. ಈ ಕಡೆಯಿಂದ ಹೋದರೆ ಗಣಪತಿ ಇದ್ದಾನೆ. ಎರಡು ಕಡೆ ಬಾಗಿಲಿದೆ ಇಲ್ಲಿ. ಇಲ್ಲೇ ಎಲ್ಲ ಗುರುಗಳು ಬಂದರೆ ಮೀಟಿಂಗ್ ಮಾಡೋದು ಎಲ್ಲ ಇಲ್ಲೇ, ಅಂದರೆ ಒಳಗಡೆ ಈ ಕಾರ್ಯಾಲಯದ ಒಳಗಡೆನೆ. ನೋಡಿ, ಇಲ್ಲೇ ಸರಸ್ವತಿ ತುಂಬ ಚೆನ್ನಾಗಿದೆ. ಸರಸ್ವತಿ ಒಮ್ಮೊಮ್ಮೆ ಫೌಂಟನ್ ಥರ ನೀರು ಬರುತ್ತೆ. ನಾನು ಆಮೇಲೆ ತೋರಿಸ್ತೀನಿ. ಅಲ್ಲಿ ಇನ್ನೊಂದು ಕಡೆ ಮೆಟ್ಲುಗಳು ಕಾಣ್ತಾ ಇದೆಯಲ್ಲ, ಅದಿನ್ನೊಂದು ಕಡೆ ಪ್ರವೇಶ. ಅಲ್ಲಿ ಹನುಮ ಇದ್ದಾನೆ, ಅದನ್ನು ನೋಡೋಣ. ಇದು ಹೊರಗಡೆ ತೆಗಿತಾ ಇದ್ದೀನಿ, ಸಾಧ್ಯ ಆದರೆ ಒಳಗಡೆನೂ ಹೋಗೋಣ. ಈಗ ಮೀಟಿಂಗ್ ನಡೀತಾ ಇದೆ. ಈಗ ಸದ್ಯಕ್ಕೆ ಹೊರಗಡೆದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕಡೆ ಸತ್ಯಸಾಯಿ ತಪೋವನಂ ಅಂತ ಇದೆ. ಅಲ್ಲಿ ಇರುವಂಥದ್ದು ನೋಡಿ, ನಮ್ಮ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ. ಇಲ್ಲಿ ಇವಳು ಸಿಂಹವಾಹಿನಿಯಾಗಿದ್ದಾಳೆ. ಆದರೆ ಮುಖ ನೋಡಿ ರೌದ್ರ ರೂಪದಲ್ಲಿದ್ದಾಳೆ. ಅದು ಯಾಕೆ ಹಾಗೆ ತೆಗೆದಿದ್ದಾರೆ ಅಂದರೆ ಯಾಕೆ ಹಾಗೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಮುಖವನ್ನು ನೋಡಿ, ರೌದ್ರ ರೂಪ ಇದೆ. ಆದರೆ ಸಿಂಹವಾಹಿನಿ ಅಂದಾಕ್ಷಣ ಎಲ್ಲ ಕಡೆ ರೌದ್ರ ರೂಪ ಇರಬೇಕು ಅಂತಲ್ಲ, ಸೌಮ್ಯ ರೂಪನೂ ಇರುತ್ತೆ. ಗೊತ್ತಿಲ್ಲ ಇಲ್ಲಿ ಯಾಕೆ ರೌದ್ರ ರೂಪ ಇದೆ ಅಂತ.
ಒಂಥರ ನನಗನ್ಸಿದ್ದೇನೋ ಹಾಗೇ ನೋಡ್ತಾ ಇದ್ದರೆ ಒಂದು ರೀತಿ ಸೌಮ್ಯ ರೂಪನೂ ಕಾಣುತ್ತೆ, ನನಗೆ ನಮ್ಮ ದೃಷ್ಟಿ ಮೇಲೆ ಹೋಗುತ್ತೆ ಅಂತ ಅನಿಸುತ್ತೆ. ಮತ್ತು ಹಾಗೆ ಇದಕ್ಕೆ ಒಂದು ಸುತ್ತ ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಶಿವ ಕೂಡ ಇದ್ದಾರೆ. ಇದೆಲ್ಲ ಈ ಕಡೆ ಎಲ್ಲ ಕಾಡಿದೆ. ಇದು ಇದರ ಇತಿಹಾಸ ಕೇಳಬೇಕು. ನಾನು ಯಾರನ್ನೂ ಏನೂ ಕೇಳಿಲ್ಲ, ಯಾಕೆ ಇದು ತಪೋವನ ಅಂತ ಇದ್ರೂ ಏನಿದು ಅಂತ. ಸುಮ್ಮನೆ ನಾನು ಪಾಡಿಗೆ ನಾನು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಶಿವ ಮತ್ತು ಶಿವನ ಮುಂದೆ ಲಿಂಗ ಕೂಡ ಇದೆ. ಇಲ್ಲಿ ಯಾರು ಕೂತ್ಕೊಂಡು ತಪಸ್ಸು ಮಾಡ್ತಿದ್ರು, ಬಹುಶಃ ಸತ್ಯಸಾಯಿ ಅವ್ರು ಮಾಡ್ತಿದ್ರು ಏನೋ, ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ನನ್ನ ಪಾಡಿಗೆ ನಾನು ಏನೇನೋ ಹೇಳಿಬಿಟ್ಟು ಅದು ತಪ್ಪಾಗಬಾರ್ದಲ್ವ. ಹಾಗಾಗಿ ಇದು ಇಷ್ಟು ತಪೋವನ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕಾಡಿದೆ, ಅದ್ರ ಪಕ್ಕದ ಬಿಲ್ಡಿಂಗ್. ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಹೋಗೋಣ. ಎಲ್ಲಿ ಹೋದರೂ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಮಾತ್ರ ಪ್ರಕೃತಿಯ ಮಡಿಲಲ್ಲಿರುತ್ತೆ, ಅದು ಒಂದು ವಿಶೇಷ. ನಮ್ಮ ಸಿಟಿ ಜೀವನ ಒಂದು ಗಲಾಟೆಯಿಂದ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ ದೇವಿ. ನೋಡೋಣ ಮುಂದೆ ಏನೇನೆಲ್ಲ ಇದೆ ಅಂತ, ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಈ ಸತ್ಯಸಾಯಿ ಯೂನಿವರ್ಸಿಟಿನಲ್ಲಿ ಏನೇನಿದೆ ಅನ್ನಲಿಕ್ಕೆ ಇಲ್ಲಿ ಒಂದು ಬೋರ್ಡ್ ಇದೆ. ಯೂನಿವರ್ಸಿಟಿ ಬ್ಲಾಕ್, ಹಾಸ್ಟೆಲ್ ಬಿಲ್ಡಿಂಗ್, ಗಂಡು ಮಕ್ಕಳು ಹಾಸ್ಟೆಲ್ ಇದೆ, ಗೆಸ್ಟ್ ಹೌಸ್, ಅಕಾಡೆಮಿಕ್ ಬ್ಲಾಕ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಗೋಶಾಲ. ನಾನು ನಿಂತಿರೋ ಎಡಭಾಗಕ್ಕೆ ಗೋಶಾಲ ತೋರಿಸ್ತಾ ಇದೆ, ಬಲಭಾಗಕ್ಕೆ ಅಕಾಡೆಮಿಕ್ ಬ್ಲಾಕ್ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಅದು ನೋಡಿ ಈ ಒಂದು ಮಂಟಪ ಇದೆಯಲ್ಲ, ಇದರಿಂದ ಈ ಕಡೆಗೆ ಇಲ್ಲಿದೆ. ಆಮೇಲೆ ಅದರ ಹತ್ತಿರ ಹೋಗಿ ವಿಡಿಯೋ ಮಾಡ್ತೀನಿ. ಇದರ ಹತ್ರನೇ ಬಂದು ಸ್ವಲ್ಪ ಕೆಳಗಡೆ ಹೋದರೆ ನಾವು ಉಳ್ಕೊಂಡಿರೋ ಗೆಸ್ಟ್ ಹೌಸ್ ಇದೆ. ದೂರದಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಒಂದು ಊರು, ಕೆರೆ ಎಲ್ಲ ಕಾಣ್ತಾ ಇದೆ. ಇದು ಗೆಸ್ಟ್ ಹೌಸ್ ಅಂತ ಅಲ್ಲಿ ನೋಡಿದ್ರಲ್ಲ, ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ನಾವು ಉಳ್ಕೊಂಡಿರೋದು ಕೂಡ ಇಲ್ಲೇ. ಇದೇ ಗೆಸ್ಟ್ ಹೌಸು. ಸಾಯಿ ವಿಶ್ರಾಂತಿ ಅಂತ ಹೆಸರಿದೆ ನೋಡಿ ಇಲ್ಲಿ. ಆದರೆ ಒಂದು ವಿಶೇಷ ಏನಂದರೆ ನಾವು ಚಪ್ಪಲಿಗಳನ್ನೆಲ್ಲ ಹಾಕ್ಕೊಂಡು ಒಳಗಡೆ ಹೋಗೋವಾಗಿಲ್ಲ. ಏನು ನಮ್ಮ ಪಾದರಕ್ಷೆಗಳಿದೆ ಎಲ್ಲ ಹೊರಗಡೆನೇ ಬಿಟ್ಟು ಹೋಗಬೇಕು, ಒಳಗಡೆ ಏನೂ ತೊಗೊಂಡು ಹೋಗೋವಾಗಿಲ್ಲ. ಯಾವುದೇ ಬಿಲ್ಡಿಂಗ್ ಒಳಗಡೆ ಹೋಗಬೇಕಾದ್ರೂ ಇಲ್ಲಿ ಪಾದರಕ್ಷೆಗೆ ಅನುಮತಿ ಇಲ್ಲ. ನಾನಾಗಲೇ ಹೇಳಿದ್ದೆ ನಿಮಗೆ ಈ ಒಂದು ಮಂಟಪದಲ್ಲಿರೋ ಸ್ಟ್ಯಾಚು ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ.
ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಅಂದರೆ ಇಲ್ಲಿ ಬೋರ್ಡಲ್ಲಿರೋದು ಶ್ರೀ ನದಿಯಾಲ ನಾರಾಯಣಂ ಭಟ್ ಅಂತ ನೋಡಿ ಇಲ್ಲಿದೆ. ಇದ್ರ ಬಗ್ಗೆ ನಮಗೆ ಸ್ವಲ್ಪನೇ ಮಾಹಿತಿ ಗೊತ್ತಿರೋದು. ನೋಡೋಣ, ಇಲ್ಲಿ ನಮ್ಮ ಪ್ರೊಫೆಸರ್ ಟಿ ವಿ ಶ್ರೀನಿವಾಸ್ ಇದ್ದಾರೆ. ಅವರು ಇಲ್ಲಿ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಕಮಿಟಿನಲ್ಲಿ ಒಬ್ಬರು ಮೆಂಬರ್ ಆಗಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ಇವ್ರ ಬಗ್ಗೆ ಇಲ್ಲ ಅವ್ರಿಗೆ ಗೊತ್ತಿರೋ ಮಾಹಿತಿ ಬಗ್ಗೆ ಕೇಳೋಣ. ಸರ್, ಇಲ್ಲಿ ಈ ಒಂದು ವಿಗ್ರಹ ಇದೆಯಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತಿರೋ ಮಾಹಿತಿ ಹೇಳೋದಾದರೆ? ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಹೇಳಿದ್ರಿ ಯಾರು, ನದಿಯಾಳ ನಾರಾಯಣ ಭಟ್ರು ಅಂತ. ಅವರು ಕೃಷಿಕರು. ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವರು ವಿದ್ಯಾಭ್ಯಾಸಕ್ಕೋಸ್ಕರ ಬಹಳ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಅಷ್ಟೊಂದು ಫ್ರೀ ಶಾಲೆಗಳು ಅವೆಲ್ಲ ಮಾಡಬೇಕು ಅಂತ ಮುಂಚಿನಿಂದನೂ ಅವರು ಒಂದು ಆ ಯೋಜನೆ ಇತ್ತು. ಅದು ಸರ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಇಲ್ಲೇನಾಗುತ್ತೆ, ಪ್ರಕೃತಿ ಮಡಲಲ್ಲಿರೋದ್ರಿಂದ ಅಷ್ಟು ಧ್ವನಿ ಜೋರಾಗಿ ಕೇಳಿಸಲ್ಲ, ಹಾಗಾಗಿ. ಅದೇ ಅವರು ಸತ್ಯಸಾಯಿ ಬಾಬಾ ಅವ್ರ ಹತ್ರ ಭೇಟಿ ಆಯಿತು. ಅವ್ರು ಬಂದು ಅಲ್ಲಿ ಪ್ರಶಾಂತಿ ನಿಲಯ ಅಲ್ಲಿ ಭೇಟಿಯಾಗಿ ಹೀಗೆ ತಮ್ಮ ಯೋಜನೆಯನ್ನು ತಿಳಿಸ್ಕೊಟ್ರು. ಸಾಯಿಬಾಬಾ ಅವರು ಸಹ ಅದೇ ಯೋಜನೆಯಲ್ಲಿ ಅವರು ಫ್ರೀ ಶಾಲೆಗಳನ್ನು ಮಕ್ಕಳಿಗೋಸ್ಕರ, ಅದು ರೂರಲ್ ಚಿಲ್ಡ್ರನ್, ಹಳ್ಳಿ ಕಡೆಯಿಂದ ಬರುವಂಥ ಮಕ್ಕಳು. ಅಷ್ಟೇ ಸಾಮರ್ಥ್ಯ ಇರುತ್ತೆ, ಬಟ್ ಅವ್ರಿಗೆ ಅನುಕೂಲಗಳಿರೋದಿಲ್ಲ. ಅವರಿಗೆ ಪಟ್ಟಣದಲ್ಲಿರುವಂಥ ಹುಡುಗರ ಥರ ಸ್ಮಾರ್ಟ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಬಡವರ ಕುಟುಂಬಗಳಿಂದ ಬರ್ತಾರೆ. ಸೊ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲನೂ ಸಹಾಯ ಮಾಡಿಕೊಟ್ಟು ಅವ್ರಿಗೆ ಫ್ರೀಯಾಗಿ ಎಜುಕೇಷನ್, ಪೂರ್ತಿಯಾಗಿ ಉಳ್ಕೊಳ್ಳೋದಕ್ಕೆ ಸಹ ಇನ್ಕ್ಲೂಡೆಡ್ ಆ ಥರದ್ದು ಒಂದು ವಿದ್ಯಾಭ್ಯಾಸ ಕ್ರಮ ನಡೆಸಬೇಕು ಅಂಥೇಳಿ ಸಾಯಿಬಾಬಾ ಅವ್ರಿಗೂ ಮನಸ್ಸಿತ್ತು. ಹಾಗೆಯೇ ಇವರು ನಾರಾಯಣ ಭಟ್ರದ್ದು ಅದೇ ಮನಸ್ಸಿತ್ತು. ಸೊ ಆದ್ದರಿಂದ ಎರಡೂ ಒಟ್ಟುಗೂಡಿಕೊಂಡು ಮುಂದುವರಿಯಿತು. ಅವರು ದೇಶದಲ್ಲೆಲ್ಲ ಇಂಥ ಅನುಕೂಲ ಮಾಡಬೇಕು ಅನ್ನೋದು ಅವ್ರ ಭಾವನೆ. ಅವ್ರಿಗೆ ದುರದೃಷ್ಟವಶಾತ್ ಅವ್ರ ಪಾಪ ಯಾವುದೋ ಆಕ್ಸಿಡೆಂಟ್ ಏನೋ ಆಗಿ ತೀರೋಗ್ಬಿಟ್ರು ನಾರಾಯಣ ಭಟ್ರು. ಸೊ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅದರ ಮುಖ್ಯ ಒಂದು ಆಯೋಜನೆ ಅಂತ ಹೇಳಿದ್ರೆ, ಇದು ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ ಇದೊಂದು ಸ್ಥಾಪನೆ ಮಾಡಿದ್ರು. ಇದು ಗುಲ್ಬರ್ಗಾದಲ್ಲಿ ಮಾಡಿದ್ದಾರೆ. ಇವ್ರದ್ದು 2-3 ಕ್ಯಾಂಪಸ್ಗಳಿದೆ. ಇದು ಮೈನ್ ಕ್ಯಾಂಪಸ್, ಇದು ಗುಲ್ಬರ್ಗಾದಲ್ಲಿರೋದು ಮೈನ್ ಕ್ಯಾಂಪಸ್ಸು. ಅದ್ರ ಜೊತೆಗೆ ಇದರಲ್ಲಿ ದೇವನಹಳ್ಳಿ ಹತ್ರ ಇರೋ ಸಾಯಿ ಗ್ರಾಮದಲ್ಲಿ ಅಲ್ಲಿ 2ನೇ ಕ್ಯಾಂಪಸ್ಸು. ಇನ್ನೊಂದು ಆಲ್ ವಿಮೆನ್ಸ್, ಹೆಣ್ಮಕ್ಳಿಗೋಸ್ಕರನೇ ಇರುವಂಥದ್ದು ಇನ್ನೊಂದು ಕ್ಯಾಂಪಸ್ಸು. ಅಲ್ಲೇ ಪಕ್ಕದಲ್ಲಿ, ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಇನ್ನೊಂದು ಕ್ಯಾಂಪಸ್ ಮಾಡಿದ್ದಾರೆ. ಇವ್ರ ಶಾಲೆಗಳಂತೂ ಈ ಥರದ್ದು ಫ್ರೀ ಎಜುಕೇಷನ್ ಶಾಲೆಗಳು. ಇದು ಯೂನಿವರ್ಸಿಟಿ ಅಂತ ಹೆಸರು ನಾನು ಹೇಳಿದೆ. ಅದರಿಂದ ಅಲ್ಲಿ ಮಕ್ಕಳೆಲ್ಲನೂ ಅಲ್ಲಿ ಸೇರ್ಕೊತಾರೆ. ಅಲ್ಲಿ 6ನೇ ಕ್ಲಾಸಿಂದ ಮುಂದಕ್ಕೆ ಅದು ಪ್ರೈಮರಿ ಎಜುಕೇಷನ್ ಅವರು ಶಾಲೆಯಿಂದ ಮನೆಯಿಂದ ಬಂದು ಹೋಗೋದು ಅಂತ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ದೊಡ್ಡವರಾಗಿರ್ತಾರಲ್ಲ ಮಕ್ಕಳು, ಸೊ ಅವರುಗಳನ್ನ ಅಲ್ಲೇ ಉಳಿಸ್ಕೊಂಡು ಅಲ್ಲೇ ಬೆಳೆಸ್ಕೊಂಡು, ಜೊತೆಗೆ ಇದು ಮಾನವತಾ ಮೌಲ್ಯಗಳನ್ನು ಹೇಗೆ ಅವ್ರಿಗೆ ಚಿಕ್ಕಂದಿನಿಂದಲೇ ಒಟ್ಟುಗೂಡಿಸ್ಬೇಕು ಅವ್ರಿಗೆ ಅನ್ನೋದು ಮುಖ್ಯವಾದ ಧ್ಯೇಯ. ಅದ್ರ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಅವ್ರಿಗೆ ಅನುಕೂಲ ಮಾಡಿಕೊಳ್ಳೋದ್ರ ಜೊತೆಗೆ ಮಾನವತಾ ಮೌಲ್ಯಗಳನ್ನು ಹೇಗೆ ಅವರಲ್ಲಿ ಬೆಳವಣಿಗೆ ಮಾಡಿ ಅವರು ಮುಂದೆ ಲೀಡರ್ಸ್ ಆಗಬೇಕು, ಸಮಾಜದ ಲೀಡರ್ಸ್ ಆಗಬೇಕು, ಅವರು ಆದರ್ಶ ವ್ಯಕ್ತಿಗಳಾಗಿ ಲೀಡರ್ಸ್ ಆಗಬೇಕು. ಸುಮ್ಮನೆ ಗಬಗಬ ತಿನ್ನೋವಂಥ ರೀಡಿಂಗ್ ಲೀಡರ್ಸ್ ಆಗಬಾರ್ದು ಅನ್ನೋದೇ ಅವ್ರ ಧ್ಯೇಯ ಅವರಿಗೆ. ಸೊ ಅದನ್ನು ಬೆಳೆಸೋದಕ್ಕೋಸ್ಕರ ಅದಕ್ಕೆ ಹ್ಯೂಮನ್ ಎಕ್ಸಲೆನ್ಸ್ ಅಂತ ಹೆಸರಿಟ್ಟಿರೋದು. ಬರೀ ಡಿಗ್ರಿಗಳು ಪಡ್ಕೊಳ್ಳೋದು, ಅದರಲ್ಲಿ ಕಾಂಪಿಟೀಷನ್ನು ಅಥವಾ ರ್ಯಾಂಕ್ ಆರ್ಡಿಂಗು ಇದು ವೆಸ್ಟ್ರನ್ ಮಾಡೆಲ್ ಅಲ್ಲ. ಇದು ಇಂಡಿಯನ್ ಮಾಡೆಲ್ ಅಂತ ಹೇಳ್ಬೋದು. ಯೂನಿವರ್ಸಿಟಿ ಎಜುಕೇಷನ್ ಇಂಡಿಯನ್ ಮಾಡೆಲ್ ಅಂತ ಹೇಳ್ಬೋದು. ಇವಾಗ ನಾವು ಇಲ್ಲೇ ಮೀಟಿಂಗ್ಗಳು, ಬಿಲ್ಡಿಂಗ್ ಹೆಸರು ಇದು ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಇರುವಂಥ ಕಾನ್ಫರೆನ್ಸ್ ರೂಮು ಎಲ್ಲ ಇರುವಂಥ. ಇದಕ್ಕೆ ಪೆಂಟಗನ್ ಅಂತ ಕರೀತಾರೆ ಕ್ಯಾಂಪಸ್. ಎಲ್ಲನೂ ದೇವಸ್ಥಾನಗಳ ಥರ ಕಟ್ಟಿದ್ದಾರೆ, ಗೋಪುರಗಳು ಇವೆಲ್ಲ ನೋಡ್ಬೋದು. ಇಲ್ಲಿ ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ, ಒಂದು ಕಡೆ ದ್ವಾರದಲ್ಲಿ ಹನುಮಂತ, ಇನ್ನೊಂದು ಕಡೆ ವಿಘ್ನೇಶ್ವರ ಇದ್ದಾನೆ. ಇಲ್ಲಿರೋದು ಹನುಮಂತ ನೋಡಿ, ಹನುಮಂತ. ನಾವೆಲ್ಲ ಇಲ್ಲೇ ಚಪ್ಪಲಿಗಳನ್ನು ಬಿಟ್ಟು ಹೋಗಬೇಕು.
ಹೋಗೋಣ ಬನ್ನಿ, ಒಳಗಡೆ ಹೋಗೋಣ. ಒಳಗಡೆ ಏನಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಹನುಮಂತ, ಶ್ರೀರಾಮದೂತ ಹನುಮಂತ. ಇದೇ ರೀತಿ ಇನ್ನೊಂದು ಕಡೆ ವಿಘ್ನೇಶ್ವರ. ಬನ್ನಿ ಒಳಗಡೆ ಹೋಗಿ ಏನೇನಿದೆ ನೋಡೋಣ. ಒಳಗಡೆ ಬನ್ನಿ. ಅನಿವಾರ್ಯ ಕಾರಣಗಳಿಂದ ಒಳಗಡೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಒಳಗಡೆ ಈಗ ಇರುವಂತಹ ಗುರುಗಳು ಅಂದರೆ ಮಧುಸೂದನ್ ಸಾಯಿ ಅವರು ಒಳಗಡೆ ಸಭೆ ನಡೆಸ್ತಾ ಇದ್ದಾರೆ. ಹಾಗಾಗಿ ನನಗೆ ವಿಡಿಯೋ ತೆಗಿಬೇಕು ಅಂತ ಅನ್ನಿಸ್ಲಿಲ್ಲ. ಅಲ್ಲಿ ಸಭೆ ನಡೆಸುವಾಗ ಅದ್ರ ಸುತ್ತಮುತ್ತ ಓಡಾಡಿಕೊಂಡು ಮಾತಾಡಿಕೊಂಡು ಅದೆಲ್ಲ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾವು ಒಳಗಡೆ ವಿಡಿಯೋ ತೆಗೆದಿಲ್ಲ. ಸಾಧ್ಯವಾದ ಅಲ್ಲಿ ಯಾರಿಗಾದ್ರೂ ಹೇಳ್ತೀನಿ ತೆಗೆದು ಕಳಿಸ್ಲಿಕ್ಕೆ, ಇಲ್ಲಾಂದರೆ ಇನ್ನೊಂದು ಸಲ ಹೋದಾಗ ತೆಗೆದು ನಾನು ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ಒಳಗಡೆ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ. ಒಳಗಡೆ ತೆಗಿಬಹುದು, ಎಲ್ಲಿ ಬೇಕಾದರೂ ವಿಡಿಯೋ ತೆಕ್ಕೊಳ್ಳಿ ಅಂತ ಹೇಳಿ ನಮಗೆ ಪರ್ಮಿಷನ್ ಇತ್ತು. ಆದರೆ ನಾವೇ ಯೋಚನೆ ಮಾಡಿದ್ವಿ, ಅಲ್ಲಿ ಇಡೀ ಆ ಒಂದು ಟ್ರಸ್ಟ್ನ ಈಗಿನ ಗುರುಗಳು ಸಭೆ ಮಾಡ್ತಿರುವಾಗ ಅವರ ಸುತ್ತಮುತ್ತ ಓಡಾಡಿಕೊಂಡು ನಾವು ವಿಡಿಯೋ ತೆಗೆಯೋದು ಎಷ್ಟು ಚೆನ್ನಾಗಿರುತ್ತೆ, ಬೇಡ ಅಂತ ಹೇಳಿ ನಾವು ತೆಗೆದಿದ್ದೀವಿ. ಮತ್ತು ಅವರು ಏನು ಸಭೆ ಮಾಡ್ತಿರೋ ಆ ಸಭಾಂಗಣ ಕೂಡ ತೆಗಿಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅದು ಆಗಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಒಂದು ಕಡೆ. ಇದು ಇಲ್ಲಿ ಓದ್ಲಿಕ್ಕೆ ಬರ್ತಾರಲ್ಲ ಆ ಮಕ್ಕಳಿಗೆ ಇರುವಂಥದ್ದು ಇದು ಹಾಸ್ಟೆಲ್ಲು, ಆನಂದ ಸದನ ಅಂತ ಹೇಳಿ. ಇಲ್ಲಿ ಸದ್ಯಕ್ಕೆಲ್ಲ ಗಂಡು ಮಕ್ಕಳು ಇದ್ದಾರೆ. ಇಲ್ಲಿ ಹೆಣ್ಮಕ್ಳು ದೇವನಹಳ್ಳಿಲಿ ಇದ್ದಾರೆ. ಅಲ್ಲಿದ್ದಾರೆ. ಅದನ್ನು ಒಂದಿನ ಹೋಗಿ ವಿಡಿಯೋ ಮಾಡ್ತೀವಿ. ಈಗ ಸದ್ಯಕ್ಕೆ ಇದಿದೆ. ಒಳಗಡೆ ಏನು ಹೋಗ್ಬೇಕಾ ಅಂದರೆ ನಿಮಗೋಸ್ಕರ ಒಂಚೂರು ಒಳಗಡೆ ಹೋಗಿ ಬರ್ತೀವಿ. ನನಗೇನು ಗಂಡು ಮಕ್ಕಳಿದ್ದಾರಲ್ವ, ಅವ್ರ ಫೆಸಿಲಿಟಿ ಹೇಗೆ ಏನು ಅದೆಲ್ಲ ಯಾಕೆ ಅನ್ನೋದು ನನ್ನದು. ಬಟ್ ಒಳಗಡೆ ಹೋಗಿ ಒಂಚೂರು ನೋಡ್ಕೊಂಡು ಬರೋಣ ಬನ್ನಿ ಹೇಗಿದೆ. ನೋಡಿ, ಇದೆ ಒಳಗಡೆ ಇರುವಂಥದ್ದು. ತುಂಬ ದೊಡ್ಡದಾಗಿದೆ. ಸಹಾಯ ಪದ್ಧತಿ. ಸೊ ಎಲ್ಲ ಸ್ಟೂಡೆಂಟ್ಸ್ ಎಲ್ಲನೂ ತಾವೇ ಬಡಿಸ್ತಾರೆ, ತಾವೇ ತೊಳೆದಿರ್ತಾರೆ, ಎಲ್ಲನೂ ತಾವೇ ಮಾಡ್ಕೊಳ್ತಾರೆ. ಸೇವಾ ಅನ್ನೋದೇ ಒಂದು ಮುಖ್ಯವಾದ ಇಲ್ಲಿ ಧ್ಯೇಯ. ಇಲ್ಲಿ ಫಿಲಾಸಫಿಕರಣ ಅದು. ಗುರುಗಳೇ ಹೇಳುತ್ತಾ ಇದು ಸೇವಾ ಮಠ ಅಂತ. ಅದು ದ್ವೈತ ಮಠ, ಅದ್ವೈತ ಮಠ, ಇನ್ನೊಂದು ವಿಶಿಷ್ಟ ದ್ವೈತ ಮಠ ಅಂತ ಹೇಳ್ತಾರೆ. ಹಾಗೆ ಇದು ಒಂದು ಮಠ, ಸೇವಾ ಮಠ, ಎಲ್ಲರನ್ನೂ ಸೇರ್ಕೊಳ್ಳುವಂಥ ಸೇವಾ ಮಠ. ಮಕ್ಕಳು ಹಾಗೆ ಚಿಕ್ಕಂದಿಂದನೇ ಹಾಗೆ ಬೆಳೆದು ಎಲ್ಲದರಲ್ಲೂ ತೊಡಗಿಸ್ಕೊಳ್ತಾರೆ. ಅದು ತನ್ನ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸ್ವಲ್ಪ ದೊಡ್ಡ ಮಕ್ಕಳು, ಅವ್ರಗಳ ಹತ್ರ ಕಲ್ತ್ಕೊಳ್ತಾರೆ, ಚಿಕ್ಕವ್ರನ್ನ ಸಹಾಯ ಮಾಡ್ತಾರೆ ದೊಡ್ಡವರು. ಇಲ್ಲೊಂದು ಸ್ಟೇಜು ಕೂಡ ಇದೆ ಇಲ್ಲಿ ನೋಡಿ. ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ರೆಡಿಯಾಗಿದೆ ಇದು ಸ್ಟೇಜ್. ಎಲ್ಲ ಮೆಟ್ಲತ್ಕೊಂಡು ಹೋಗಬೇಕು ಅನಿಸುತ್ತೆ ಹೊರಗಡೆಯಿಂದ. ಸದ್ಯಕ್ಕೆ 100 ಮಕ್ಕಳು ಮಾತ್ರ ಇದ್ದಾರೆ ಅಂತ ಹೇಳಿದರು. ಅದು ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಇಲ್ಲಿ ಅವಕಾಶಗಳಿದೆ, ಗಂಡು ಮಕ್ಕಳುಗಳು ಬಂದು ಸೇರ್ಕೊಳ್ಳೋ ಹಾಗಿದ್ರೆ ಅಂತ. 6ನೇ ತರಗತಿಯ ನಂತರ ಇಲ್ಲಿ ಗಂಡು ಮಕ್ಕಳನ್ನ ತೊಗೊಳ್ತಾರೆ. ಯಾಕೆ ಅಂದರೆ ಅವರವರ ಅವಶ್ಯಕತೆಗಳನ್ನ ಅವರು
ನೋಡ್ಕೋಬೇಕಲ್ವ. ಹಾಗಾಗಿ 6ನೇ ತರಗತಿಯ ನಂತರ ತಗೊಳ್ತಾರೆ ಇಲ್ಲಿ. ಯಾರಿಗಾದರೂ ಆಸಕ್ತಿ ಇದ್ದರೆ ಇಲ್ಲಿ ಕಮೆಂಟ್ ಮಾಡಿ, ಹೇಗೆ ಸೇರಿಸ್ಬೇಕು, ಹೇಗೆ ಯಾವಾಗ ಸೇರಿಸ್ಬೇಕು ಅನ್ನೋ ಒಂದು ನಿಮಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇದೇ ವಿಡಿಯೋದಲ್ಲೇ ಕಮೆಂಟ್ ಮಾಡಿ, ಅದಕ್ಕೆ ನಮ್ಮಿಂದ ಆದಷ್ಟು ಉತ್ತರನ ಕೊಡ್ತೀವಿ. ಸರಿನಾ? ನೋಡಿ, ಇದು ವಿದ್ಯಾವರ್ಧನ ಶೈಕ್ಷಣಿಕ ವಿಭಾಗ ಅಂತ. ಇಲ್ಲಿ ಪಾಠಗಳು ನಡೆಯುತ್ತೆ ಅಂತ ಹೇಳಿದರು. ಒಳಗಡೆ ಹೋಗೋಣ ಬನ್ನಿ. ಹದಿಮೂರು ವರ್ಷದಿಂದ ಅಂದರೆ 6ನೇ ಕ್ಲಾಸ್ ಪಾಸಾಗಿ 7ನೇ ಕ್ಲಾಸಿಗೆ ಬರ್ತಾರಲ್ಲ, ಆಗಲಿಂದ ಎಲ್ಲಿ ತನಕ ಓದಿಸ್ತೀರಾ, PhD ತನಕ ಓದಿಸಿದ್ರೂ ಅವಕಾಶ ಇದೆ ಇಲ್ಲಿ. ನೋಡಿ, ಇಲ್ಲಿ ಒಂದು ಫೋಟೋದಲ್ಲೇ ಹಾಕ್ಬಿಟ್ಟಿದ್ದಾರೆ ಭಾರತದಲ್ಲಿ ಎಲ್ಲೆಲ್ಲಿ ಎಜುಕೇಷನ್ ಸೆಂಟರ್ಗಳಿದೆ ಇವ್ರದ್ದು ಉಚಿತವಾಗಿ ಅಂತ. ಆಗಲೇ ಹೇಳ್ದಂಗೆ ಹೆಣ್ಮಕ್ಳದ್ದು ಕೂಡ ಇದೆ, ದೇವನಹಳ್ಳಿ ಹತ್ತಿರ ಇದೆ. ಇದು ಇಲ್ಲಿ ಗುರುಕುಲದ ಆಫೀಸ್ ಅಂತ ಇದೆ. ಮಕ್ಕಳಿಗೆ ಏನೇನು ಸವಲತ್ತು ಕೊಟ್ಟಿದ್ದಾರೆ ಅಂತ ಹೇಳಿ. ಮತ್ತು ಇಲ್ಲಿ ಮೆಟ್ಲಿಂದ ಮೇಲೆ ಹೋಗಬೇಕಾಗತ್ತೆ. ಈಗ ತರಗತಿ ನಡೀತಾ ಇಲ್ಲ ಇವತ್ತು. ನಾವು ಮೇಲ್ಗಡೆ ಹೋಗ್ತಾ ಇಲ್ಲ, ಕೊಠಡಿಗಳಿರುತ್ತಲ್ವ, ಹಾಗಾಗಿ ಸಾಕು ಹೀಗೆ ಇಲ್ಲೇ ಮಾಡೋಣ ಅಂತ ಮಾಡ್ತಾ ಇರೋದು ವಿಡಿಯೋನ. ಈ ಕಡೆನೂ ಮೆಟ್ಲಿದೆ, ಒಂದು ಕಡೆ ಆ ಕಡೆನೂ ಮೆಟ್ಲಿದೆ. ಸ್ಟಾಫ್ ರೂಮ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ. ಇಲ್ಲಿ ಯಾವಾಗಲೂ ಅಷ್ಟೇ ಸತ್ಸಂಗ ಅಂತ ಮಾಡ್ತಾರೆ, ಅಲ್ಲಿ ಕುತ್ಕೋಬೇಕಾದ್ರೂ ಅಷ್ಟೇ. ಪುರುಷರು ಒಂದು ಕಡೆ, ಮಹಿಳೆಯರು ಒಂದು ಕಡೆ ಕುತ್ಕೋಬೇಕಾಗತ್ತೆ. ಇಲ್ಲಿ ಸ್ಟಾಫ್ ರೂಮ್ ಕೂಡ ಇದು ಜೆಂಟ್ಸ್ಗಂತ ಇದೆ. ನಾವು ಯಾಕೆ ಇಲ್ಲಿ ಇಷ್ಟು ಮೆಲ್ಲಗೆ ಮಾತಾಡ್ತೀವಿ ಅಂದರೆ, ಇಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಮೆಲ್ಲಗೆ ಕಿವಿ ಹತ್ತಿರ ಬಂದು ಮಾತಾಡ್ತಾರೆ. ಹಾಗಾಗಿ ನಾವು ಅದನ್ನೇ ಅನುಸರಿಸ್ಕೊಂಡು ಹೋಗಬೇಕಲ್ವ. ಸುಮ್ಮನೆ ನಾವು ಕಿರ್ಚ್ಕೊಂಡು ಹೋದರೆ ಚೆನ್ನಾಗಿರಲ್ಲ. ನೋಡಿ, ಇದೆಲ್ಲ ತರಗತಿಗಳು. ಈ ರೀತಿ ಎಷ್ಟೊಂದು ಕೊಠಡಿಗಳಿದೆ. ಡಿಜಿಟಲ್ ಕ್ಲಾಸ್ ರೂಮ್. ನೋಡಿದ್ರಲ್ವಾ ಹೇಗಿದೆ ನೋಡಿ, ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಇದೆ. ಹೇಗಿದೆ ಶಾಲೆ ಅಂತ ನೋಡಿದ್ರಲ್ವಾ. ಕಲಬುರಗಿಯಿಂದ ಈಗ ಹೊರಡ್ತಾ ಇದ್ದಾರೆ ಹೈದರಾಬಾದ್ಗೆ ಗುರುಗಳು. ಅವರು ಹೋಗುವಂಥ ಹೆಲಿಕಾಪ್ಟರ್ ಇದು. ಖಾಸಗಿ ಹೆಲಿಕಾಪ್ಟರ್ ಇದು.
ಇಲ್ಲೇ ಕ್ಯಾಂಪಸ್ ಒಳಗಡೆ ಅದಕ್ಕೆ ಲ್ಯಾಂಡಿಂಗ್ ವ್ಯವಸ್ಥೆ ಇದೆ. ಇದು ಮಂಟಪ. ಇಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ. ಎದುರುಗಡೆ ಇಲ್ಲಿ ಮೈದಾನಗಳಿದೆ. ಇದರಲ್ಲಿ ಏನಾದರೂ ಆಟಗಳು ನಡೆಯುವಾಗ ಕೂತ್ಕೊಂಡು ನೋಡಲಿಕ್ಕೆ, ಗುರುಗಳು ಕೂತ್ಕೊಂಡು ನೋಡಲಿಕ್ಕೆ ಅಂತ ಹೇಳಿ ಮಂಟಪ ಅಂತೆ ಅದು. ಇಲ್ಲಿ ಈಗ ಹೊರಡ್ತಾರೆ. ಅದ್ರ ಪಕ್ಕನೇ ಇದೆ. ಏನು ಇದು ಬಿಲ್ಡಿಂಗ್? ಇದು ಶೈಕ್ಷಣಿಕ ವಿಭಾಗ, ಕ್ಲಾಸ್ ರೂಮ್ಗಳು, ಎಲ್ಲ ಪಾಠ ನಡೆಯುವಂಥ ಜಾಗ ಇದು. ಆವಾಗಲೇ ನೋಡಿದ್ದು ಹಾಸ್ಟೆಲ್, ಅದು ಉಳ್ಕೊಳ್ಳೋಕೆ ಜಾಗ. ಇದು ಪಾಠಗಳು ನಡೆಯುವಂಥ ಅಕಾಡೆಮಿಕ್ ಬ್ಲಾಕ್ ಇದು. ಇನ್ನೊಂದು ಪೆಂಟಗನ್ ಅಂತ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದೆ. ಅದರಲ್ಲಿ ನಾವು ಒಳಗಡೆ ಹೋದ್ವಿ. ಆದರೆ ಅಲ್ಲಿ ಸ್ವಲ್ಪ ಗುರುಗಳೀಗ ಇನ್ನೇನು ಹೊರಡೋದ್ರಿಂದ ಅವ್ರದ್ದೇನೋ ಒಂಚೂರು ಕಾರ್ಯಕ್ರಮ ಇತ್ತು. ಅದಕ್ಕೆ ಅದೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಹೋಗೋಣ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ಹಾಗಾಗಿ ಈ ಬಿಲ್ಡಿಂಗ್ ಒಳಗಡೆ ಹೋಗಿ ನೋಡಿ ಒಂದು ಸ್ವಲ್ಪ ಅದ್ರದ್ದು ವಿಡಿಯೋ ಮಾಡ್ತೀನಿ ಇವಾಗ. ಈ ಗೆಸ್ಟ್ ರೂಮ್ ಒಳಗಡೆ ಇರುವಂತಹ ರೂಮ್ ಇದು. ಇದು ವಾಶ್ರೂಮು ಇದೆ. ಎಂಟ್ರೆನ್ಸು ಸ್ವಲ್ಪ ಓಪನ್ ಆಗಿದೆ. ಇಲ್ಲಿ ಬಾಲ್ಕನಿ ಥರ ಇದೆ. ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಚೆನ್ನಾಗಿ ನೋಡ್ಬೋದು. ಇಲ್ಲಿ ಒಂದು ಮಿನಿ ಡೈನಿಂಗ್ ಹಾಲ್ ಇದೆ. ಇದೇ ಒಳಗೆ ಬರುವಂಥ ಡೋರು. ಆ ಕಡೆ ಇರೋದೆಲ್ಲ ರೂಮ್ಗಳು. ಇಲ್ಲಿ ನಾನು ಆವಾಗಲೇ ಹೇಳ್ದಲ್ಲ ಕಿಚನ್ನು, ಅಲ್ಲಿಂದ ಅಡುಗೆ ಮಾಡಿ ತೊಗೊಂಡು ಬಂದಿದ್ದನ್ನು ಇಲ್ಲಿ ಇಟ್ಕೊಂಡು ಬಡಿಸ್ತಾರೆ. ಮೇಲ್ಗಡೆನೂ ರೂಮ್ಗಳಿದೆ. ಮೆಟ್ಲತ್ತಿ ಹೋಗಬೇಕು.